ಇಂಟ್ರೆಸ್ಟಿಂಗ್ ಸಂಗತಿ, ನಟ ದರ್ಶನ್ ಮತ್ತು ನಟ ಧ್ರುವ ಮಾತ್ರ ಅಲ್ಲ, ಶಿವಣ್ಣ ಫ್ಯಾನ್ಸ್ ನೋಡಲೇಬೇಕು ಈ ಸ್ಟೋರಿಯನ್ನ. ನಾನೀಗಾಗಲೇ ಹೇಳ್ತಾ ಇದ್ದೆ, ಕೇವಲ ದರ್ಶನ್ ಮತ್ತು ಧ್ರುವ ಅವರನ್ನ ಮಾತ್ರ ನಟ ನಿಂದಿಸಿದಾನ, ಇಲ್ಲ ಮತ್ತೊಬ್ಬ ನಟನನ್ನು ಕೂಡ ನಿಂದಿಸಿದಾನ ಅಂತ ಹೇಳಿ. ಎಕ್ಸಾಕ್ಟ್ಲಿ ಹೌದು. ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಫ್ಯಾನ್ಸ್ ಕೂಡ ನೋಡಲೇಬೇಕಾದಂತ ಸುದ್ದಿ ಇದು. ಅವರ ಬಗ್ಗೆನೂ ಕೂಡ ಆ ನಟ ಮಾತನಾಡಿದ್ದಾನೆ, ಅವರ ಬಗ್ಗೆಯೂ ಕೂಡ ಬಹಳಷ್ಟು ಕೀಳಾಗಿ ಮಾತನಾಡಿದ್ದಾನೆ ಆ ಒಬ್ಬ ನಟ. ಹಾಗಾದ್ರೆ ಇದು ಶಿವಣ್ಣಗೆ ಸಂಬಂಧಪಟ್ಟಂತ ಮೆಗಾ ಸುದ್ದಿ ಇದು. ಶಿವಣ್ಣ ಅಭಿಮಾನಿಗಳೇ, ಮಿಸ್ ಮಾಡದೆ ಈ ನ್ಯೂಸ್ ಅನ್ನ ನೀವು ನೋಡ್ಲೇಬೇಕು. ನೀವು ಈ ಸುದ್ದಿ ನೋಡಿದ ನೆಕ್ಸ್ಟ್ ಮಿನಿಟ್ ಆ ನಟ ಯಾರು, ಆತನನ್ನ ಸುಮ್ಮನೆ ಬಿಡಬಾರ್ದು. ಯಾಕೆ ಈ ರೀತಿಯಾಗಿ ನಮ್ಮ ಶಿವಣ್ಣ ಅವರ ಬಗ್ಗೆ ಮಾತನಾಡಿದಾನೆ ಅಂತ ಹೇಳಿ ನಿಂತ್ಕೊಳ್ತೀರಾ? ಎಸ್, ಇದು ಶಿವಣ್ಣಗೆ ಸಂಬಂಧಪಟ್ಟಂತ ಮೆಗಾ ಸುದ್ದಿ. ಶಿವಣ್ಣ ಅಭಿಮಾನಿಗಳು ಮಿಸ್ ಮಾಡದೆ ಈ ನ್ಯೂಸ್ ಅನ್ನ ನೋಡ್ಲೇಬೇಕು. ಕರುನಾಡ ಚಕ್ರವರ್ತಿ ಶಿವಣ್ಣ ಬಗ್ಗೆ ಇದೆಂತ ಮಾತು. ಇನ್ನೂ ಚಿಗುರೋ ನಟ, ಇನ್ನೂ ತನ್ನ ಚಿಕ್ಕ ಹೆಜ್ಜೆಯನ್ನ ಪುಟ್ಟ ಹೆಜ್ಜೆಯನ್ನ ಇಡ್ತಾ ಇರುವಂತ ನಟ ಶಿವಣ್ಣ ಬಗ್ಗೆ ಈ ರೀತಿಯಾಗಿ ಮಾತನಾಡೋದ? ಆ ನಟನ ಒಂದೊಂದು ಮಾತು ಕೇಳಿದ್ರು ಮೈ ಉರಿಯುತ್ತೆ. ಅಷ್ಟಕ್ಕೂ ಆ ನಟ ಮಾತನಾಡಿರೋ ಆ ಮಾತು ಎಂತದ್ದು ಗೊತ್ತಾ? ಹಾಗಾದ್ರೆ ದರ್ಶನ್, ಧ್ರುವ ಸರ್ಜಾ, ಶಿವಣ್ಣ ಬಗ್ಗೆ ಆ ನಟ ಹೇಳಿರೋದು ಏನು? ದರ್ಶನ್ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದಾರೆ, ಧ್ರುವ ಸರ್ಜಾ ಅವರ ಬಗ್ಗೆ ಮಾತನಾಡಿದ್ದಾರೆ, ಶಿವಣ್ಣ ಬಗ್ಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಆ ನಟ ಮಾತನಾಡಿದ್ದಾನೆ. ಆ ಪದಗಳನ್ನ ಏನಾದ್ರೂ ಶಿವಣ್ಣ ಫ್ಯಾನ್ಸ್ ಕೇಳಿಸಿಕೊಂಡು ಬಿಟ್ರೆ ಆ ನಟನ ಕತೆ ಮುಗೀತು ಅಂತಾನೆ ಅರ್ಥ. ಹಾಗಾದ್ರೆ ಶಿವಣ್ಣ ಬಗ್ಗೆ ಆ ನಟ ಹೇಳಿರೋದೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸ್ಟಾರ್ ನಟರ ಬಿಗ್ ಸ್ಟೋರಿಯನ್ನ ಹೇಳ್ತಾ ಇದ್ದೀವಿ. ಈಗ ತಾನೇ ಸಿನಿಮಾ ರಂಗಕ್ಕೆ ಆ ನಟ ಕಾಲಿಡ್ತಾ ಇದ್ದಾನೆ, ಈಗ ತಾನೇ. ಇಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಪೋಷಿಸ್ತಾ ಇರುವಂತ ಸ್ಟಾರ್ ನಟರ ಬಗ್ಗೆ ಆ ನಟ ಮಾತನಾಡಿದ್ದಾನೆ. ಎಷ್ಟು ಧೈರ್ಯ ಇರಬೇಕು? ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಮಗ ಶಿವಣ್ಣ ಅವರ ಬಗ್ಗೆ ಈ ಸಂದರ್ಭದಲ್ಲಿ ಆ ವ್ಯಕ್ತಿ, ಆ ನಟ ಮಾತನಾಡಿದ್ದಾನೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ದರ್ಶನ್ ಅವರ ಬಗ್ಗೆ ಆ ನಟ ಕೆಟ್ಟದಾಗಿ ಮಾತನಾಡಿದ್ದಾನೆ. ಜೊತೆಗೆ ಧ್ರುವ ಸರ್ಜಾ, ಸ್ಯಾಂಡಲ್ವುಡ್ನ ಸ್ಟಾರ್ ಧ್ರುವ ಸರ್ಜಾ ಅವರ ಬಗ್ಗೆ ಅವಾಚ್ಯವಾಗಿ ಆ ನಟ ಮಾತನಾಡಿದ್ದಾನೆ. ಹಾಗಾಗಿನೇ ಹೇಳ್ತಾ ಇರೋದು, ನಟ ದರ್ಶನ್, ಧ್ರುವ ಸರ್ಜಾ ಮತ್ತು ಶಿವಣ್ಣ ಅವರ ಅಭಿಮಾನಿಗಳು ನೋಡಲೇಬೇಕಾದಂತ ಒಂದು ಸ್ಟೋರಿ.
ಇದು ಶಿವಣ್ಣಗೆ ಸಂಬಂಧಪಟ್ಟಂತ ಮೆಗಾ ಸುದ್ದಿ. ಶಿವಣ್ಣ ಅಭಿಮಾನಿಗಳೇ, ಮಿಸ್ ಮಾಡದೆ ಈ ನ್ಯೂಸ್ ಅನ್ನ ನೀವು ನೋಡಬೇಕು. ಕರುನಾಡ ಚಕ್ರವರ್ತಿ ಶಿವಣ್ಣ ಬಗ್ಗೆ ಮಾತನಾಡೋದಕ್ಕೂ ಕೂಡ ಭಯ ಪಡ್ತಾರೆ. ಅವರ ಮುಂದೆ ಸುಮ್ಮನೆ ಎದೆ ಉಬ್ಬಿಸಿ ನಿಲ್ಲೋದಕ್ಕೂ ಕೂಡ ಭಯ ಪಡ್ತಾರೆ ದೊಡ್ಡ ದೊಡ್ಡ ನಟರುಗಳು. ಶಿವಣ್ಣಗೆ ಕೇವಲ ಸ್ಯಾಂಡಲ್ವುಡ್ ನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಚಿತ್ರರಂಗಗಳಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೈಕಟ್ಟಿ ನಿಂತು ಮಾತನಾಡುವಂತವರಿದ್ದಾರೆ. ಅಂತ ಒಬ್ಬ ನಟನ ಬಗ್ಗೆ ಈಗ ಚಿಗುರೊಡಿತಾ ಇರುವಂತ ನಟ ಈಗ ಒಂದು ಸಿನಿಮಾದಲ್ಲಿ ಅಭಿನಯಿಸಿರುವಂತ ಒಬ್ಬ ನಟ ಇಷ್ಟು ಕೀಳಾಗಿ ಮಾತನಾಡ್ತಾನೆ ಅಂತ ಅಂದ್ರೆ ಆತನಿಗೆ ಎಷ್ಟು ಧೈರ್ಯ ಇರಬೇಕು. ಅದಾದ ನಂತರ ನಟ ದರ್ಶನ್ ಅವರಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಅವರ ಅಭಿಮಾನಿಗಳನ್ನ ದರ್ಶನ್ ಬಿಟ್ಕೊಡಲ್ಲ, ದರ್ಶನ್ ಅವರನ್ನ ಅಭಿಮಾನಿಗಳು ಬಿಟ್ಕೊಡಲ್ಲ ಅಂತ ಬಾಂಧವ್ಯ ಹೊಂದಿರುವಂತ ಒಬ್ಬ ನಟ. ಅವರಿಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ. ಅಂತ ಒಬ್ಬ ನಟನ ಬಗ್ಗೆ ಈ ನಟ ಕೆಟ್ಟದಾಗಿ ಮಾತನಾಡಿದ್ದಾನೆ. ಅದಾದ ನಂತರ ನಟ ಧ್ರುವ ಸರ್ಜಾ ಅವರ ಬಗ್ಗೆಯೂ ಕೂಡ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ ಈ ಒಬ್ಬ ನಟ. ಉದಯೋನ್ಮುಖ ನಟ ಅಂತ ಹೇಳಿ ನಾವು ಕರಿಬಹುದಾಗಿತ್ತು ಆತನನ್ನ. ಆದರೆ ಆತ ಈ ರೀತಿಯಾಗಿ ನಮ್ಮ ಸ್ಯಾಂಡಲ್ವುಡ್ ನ ಸ್ಟಾರ್ಸ್ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದಾನೆ ಅಂತ ಅಂದಾಗ ಆತ ಉದಯೋನ್ಮುಖ ನಟ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆತನಿಗೆ ಸಂಸ್ಕಾರವೇ ಗೊತ್ತಿಲ್ಲ. ಆ ರೀತಿಯಾಗಿ ನಮ್ಮ ಕನ್ನಡದ ಹೆಮ್ಮೆಯ ಹೀರೋಗಳ ಬಗ್ಗೆ ಮಾತನಾಡಿದಾನೆ, ಅವಾಚ್ಯವಾಗಿ ಮಾತನಾಡಿದಾನೆ. ಹಾಗಾಗಿ ಹೇಳ್ತಾ ಇರೋದು ನಟ ದರ್ಶನ್, ನಟ ಧ್ರುವ ಸರ್ಜಾ ಜೊತೆಗೆ ಶಿವಣ್ಣ ಅವರ ಅಭಿಮಾನಿಗಳು ನೋಡಲೇಬೇಕಾದಂತ ಒಂದು ಸುದ್ದಿ ಇದು. ಇನ್ನು ಚಿಗುರೋ ನಟ ಆತ. ಈಗ ತಾನೇ ಪುಟ್ಟ ಹೆಜ್ಜೆಯನ್ನ ಅಂಬೆಗಾಲನ್ನ ಇಡ್ತಾ ಇರುವಂತ ನಟ ಸ್ಯಾಂಡಲ್ವುಡ್ ನಲ್ಲಿ ಆತ ಹೆಮ್ಮರವಾಗಿ ಬೆಳೆದು ನಿಂತಿರುವಂತ ನಟರುಗಳ ಬಗ್ಗೆ ಮಾತನಾಡ್ತಾನೆ. ಅದು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ಅವರಿಗೆ ಬಹಳ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾನೆ. ನೀವು ನೆನಪಿಟ್ಕೊಳ್ಳಿ, ಆತ ಮಾತನಾಡಿರುವಂತ ಮಾತುಗಳನ್ನ ನಿಮಗೆ ಕೇಳಿಸಿಬಿಟ್ರೆ ನಿಮ್ಮ ಮೈ ಉರಿಯೋದು ಗ್ಯಾರಂಟಿ, ರಕ್ತ ಕುದಿಯುತ್ತೆ. ಆ ರೀತಿಯಾಗಿ ಆ ನಟ ಮಾತನಾಡಿದಾನೆ. ಆ ನಟನ ಒಂದೊಂದು ಮಾತು ಕೇಳಿದ್ರು ಕೂಡ ಮೈ ಉರಿದೋಗುತ್ತೆ. ಅಷ್ಟಕ್ಕೂ ಆ ನಟ ಮಾತನಾಡಿರೋ ಆ ಮಾತು ಎಂತದ್ದು ಹಾಗಾದ್ರೆ? ಯಾವ ರೀತಿಯಾಗಿ ಆ ನಟ ಶಿವಣ್ಣ ಬಗ್ಗೆ, ದರ್ಶನ್ ಬಗ್ಗೆ, ಧ್ರುವ ಸರ್ಜಾ ಬಗ್ಗೆ ಮಾತನಾಡಿದಾನೆ? ಯಾಕೆ ಅವರ ಬಗ್ಗೆನೇ ಮಾತನಾಡಿದಾನೆ ಹಾಗಾದ್ರೆ? ಎಷ್ಟೋ ಉದಯೋನ್ಮುಖ ತಾರೆಗಳು, ಉದಯೋನ್ಮುಖ ನಟರುಗಳು ಶಿವಣ್ಣ ಅವರ ಮುಂದೆ ಬರ್ತಾರೆ, ಅವರ ಅನುಭವವನ್ನ ಕೇಳ್ತಾರೆ, ಅವರ ಮುಂದೆ ಬೇಡ್ಕೊಳ್ತಾರೆ, ಶಿವಣ್ಣ ನನಗೆ ಹೇಳ್ಕೊಡಿ ಅಂತ ಹೇಳಿ. ಅಂತ ಒಬ್ಬ ನಟ ಶಿವಣ್ಣ. ದರ್ಶನ್ ಅವರು ಎಷ್ಟೋ ಈಗ ಹೊಸಬರಿಗಾಗಿ ಸಹಾಯವನ್ನ ಮಾಡ್ತಾರೆ, ಸಹಕಾರವನ್ನ ಕೊಡ್ತಾರೆ ಅವರ ಸಿನಿಮಾಗಳಿಗೆ ಹೋಗಿ. ಅಂತ ಒಬ್ಬ ನಟನ ಬಗ್ಗೆ ಈಗ ಅಂಬೆಗಾಲಿಡ್ತಾ ಇರುವಂತ ನಟ ಕೆಟ್ಟದಾಗಿ ಮಾತನಾಡಿದಾನೆ. ಹೊಸಬರಿಗೆಲ್ಲ ಪ್ರೋತ್ಸಾಹಿಸುವಂತ ನಟರುಗಳು ಧ್ರುವ ಸರ್ಜಾ ಆಗಿರಬಹುದು, ಶಿವಣ್ಣ ಆಗಿರಬಹುದು, ದರ್ಶನ್ ಆಗಿರಬಹುದು, ಇಂಥವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾನೆ ಈ ಒಬ್ಬ ನಟ. ಹಾಗಾದ್ರೆ ಯಾರು ಆ ನಟ? ಆ ಸ್ಟಾರ್ ನಟರ ಸಾವಿನ ಬಗ್ಗೆ ಆ ನಟನಿಂದ ವಿಕೃತವಾಗಿ ಮಾತು. ಸ್ಟಾರ್ ನಟರ ಸಾವಿನ ಬಗ್ಗೆ ಆ ವಿಕೃತವಾದಂತ ಮನಸ್ಸಿನ ನಟ ಮಾತನಾಡಿದಾನೆ. ಸಾವಿನ ಬಗ್ಗೆ